ಕೆಲವೊಬ್ಬರಿಗೆ ಸಿಗಲ್ಲ. ಓಕೆ ಸೊ ಅವಾಗ ಏನ್ ಮಾಡುತ್ತೆ, ಆ ಸೋಲ್ ಬಂದ್ಬಿಟ್ಟು ಯಾರು ನನ್ನ ರೈಟ್ ಪೇರೆಂಟ್ ಅನ್ನೋದನ್ನ ಹುಡ್ಕೊಂಡು ಹೋಗಿ, ಇವಾಗ ಫಾರ್ ಎಕ್ಸಾಂಪಲ್ ಅವ್ರು ಡಾಕ್ಟರ್ ಆಗ್ಬೇಕು ಸರ್. ಈಗ ಒಂದು ಡಾಕ್ಟರ್ ಆಗ್ಬೇಕಂದ್ರೆ ಇವತ್ತು ಸುಮ್ಮನೆ ಒಂದು ಅರ್ಥ ಮಾಡಿಸೋದಕ್ಕೆ ಹೇಳ್ತೇನೆ, ಇಷ್ಟು ಲಕ್ಷ ಬೇಕು ಸರ್, ಇಷ್ಟು. ಸೊ ದೇ ವಿಲ್ ಗೋ ಅಂಡ್ ಸಿ ಹೂ ಇಸ್ ದ ರೈಟ್ ಪೇರೆಂಟ್ ಟು ಅಚೀವ್ ದೇರ್ ಪ್ರೋಗ್ರಾಮ್. ಆ ತರ Okay. ಸರ್. ಹಾಗೆ ಅದಕ್ಕಾಗಿನೇ ನಾವು ಕೆಲವು ಕೇಳಿರ್ತೀವಿ. ಈಗ ಮಹೇಂದ್ರ ಸಿಂಗ್ ಧೋನಿ ಅವ್ರು ಎಲ್ಲೋ ಜನಿಸಿರ್ತಾರೆ, ಯಾವ್ದಾವ್ದೋ ಹಾದಿಗಳನ್ನ ಸಾಗಿ ಅವ್ರು ರೈಲ್ವೆ ಏನೋ ಜಾಬ್ ಅನ್ನ ಮಾಡ್ತಾ ಅಲ್ಲಿಂದ ಅವ್ರ ಜರ್ನಿ ಮಹಾನ್ ಕ್ರಿಕೆಟರ್ ಆಗೋ ಮಟ್ಟಕ್ಕೆ ಬೆಳೆಯುತ್ತೆ. ಎಸ್ ಸರ್, ಇದೆಲ್ಲ ಒಂದು ಕರ್ಮದ ಫಲ ಅಂತ ನಿಮ್ಗೆ ಡೆಫಿನೆಟ್ಲಿ ಅನ್ಸುತ್ತೆ? ಸರ್, ಹೌದು. ಡೆಫಿನೆಟ್ಲಿ. ಬಟ್ ಒಂದೇ ಒಂದು ಪಾಯಿಂಟ್ ಸರ್, ಹ್ಮ್. ಕರ್ಮ ಮತ್ತೆ ಅದೊಂದು ಸ್ವಲ್ಪ ಎಫರ್ಟ್ ಇಂಪಾರ್ಟೆಂಟ್ ಸರ್. ಖಂಡಿತ ಎಫರ್ಟ್ಸ್ ಇಲ್ದೆ ಯಾರು ಏನು ಕರ್ಮ ಒಂದೇ ಮಾಡ್ಲಿ ಅಂದ್ರೆ ಆಗಲ್ಲ. Like ಕರ್ಮ ನಮ್ಮನ್ನ ಅಲ್ಲಿ ತಗೊಂಡೋಗಿ ನಿಲ್ಸುತ್ತೆ ಸರ್. ನಾವು ಅಲ್ಲಿಂದ ಎಲ್ಲಿ ನಾವು ನಮ್ಮನ್ನ ತಗೊಂಡು ಹೋಗ್ತೀರ ಅನ್ನೋದು ನಮ್ಮ ಎಫರ್ಟ್ ಮತ್ತೆ ನಮ್ಮ ಥಾಟ್ ಪ್ರೊಸೆಸ್ ಮೇಲೂ ಡಿಪೆಂಡ್ ಆಗುತ್ತೆ ಸರ್. ಸರ್ ನಂಗೆ ಇನ್ನೊಂದು ಕುತೂಹಲ. ನಾನು ಸೈಕಾಲಜಿಯನ್ನ ನಾನು ತುಂಬಾ ಅದನ್ನೇ ಅಧ್ಯಯನ ಅಂತ ಮಾಡಿಲ್ಲ, ಬಟ್ ಕಾಲೇಜಲ್ಲಿ ಸಬ್ಜೆಕ್ಟ್ ಆಗಿ ಓದಿದ್ದೀನಿ. ಅಲ್ಲಿ ಕೆಲವು ಅಂಶಗಳು ಬರುತ್ತೆ. ಈಗ ಅವರು ಸೈಕಾಲಜಿಸ್ಟ್ ಅವ್ರು ಹೇಳ್ಬೇಕಾದ್ರೆ ಪ್ರತಿಯೊಂದನ್ನು ನಾವು ನಿಂತ್ಕೊಳ್ಳೋ ವಿಧಾನ, ಕೂತ್ಕೊಳ್ಳೋ ವಿಧಾನ, ಪ್ರತಿಯೊಂದನ್ನು ಈಗಷ್ಟೇ ನಾವೇನೋ ಮಾತಾಡ್ತಾ ಇದ್ವಿ, ಹಿಂಗೆ ಕೈ ಕೊಟ್ಕೊಂಡು ಕೂತ್ಕೊಂಡ್ರೆ ನಾವೇನೋ ರಿಸೀವ್ ಮಾಡೋಕ್ಕೆ ಅಥವಾ ಎಕ್ಸ್ಪ್ರೆಸ್ ಮಾಡೋಕ್ಕೆ ರೆಡಿ ಇಲ್ಲ, ಈ ಥರದ್ದು. ಅದೇ ರೀತಿ ಸೈಕಾಲಜಿಯಲ್ಲಿ ಮಾತಾಡ್ತಾ ಯಾರೊಬ್ರು ಮುಂದೆ ಮಾತಾಡ್ತಾ ಇರ್ತಾರೆ, ಆ ಟೈಮಲ್ಲಿ ಕುತ್ತಿಗೆನ ಏನೋ ಈ ಥರ ಈ ಭಾಗದಲ್ಲಿ ಹಿಂಗೆ ಮುಟ್ಕೊಂಡ್ರೆ ಅವನಿಗೆ ಆಸಕ್ತಿ ಇಲ್ಲ ಅಂತ ಹೇಳೋದು, ಅಥವಾ 4 ಜನ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ನಮಗೆ ಯಾರ ಮೇಲೆ ಇಂಟ್ರೆಸ್ಟ್ ಇದೆ ಅವ್ರ ಕಡೆಗೆ ಸ್ವಲ್ಪ ನಮ್ಮ ಬಾಡಿ ತಿರುಗಿರುತ್ತೆ ಅನ್ನೋದು, ಈ ಥರದ್ದೆಲ್ಲ. ಇದು ಯಾಕೆ ಹೇಳಿದೆ ಅಂದರೆ ಸೈಕಾಲಜಿಯಲ್ಲಿ ಅಥವಾ ಅದನ್ನು ಅಧ್ಯಯನ ಮಾಡಿದವರು ಕಲ್ತವರು ನಮ್ಮ ಒಡನಾಟ ಇರುತ್ತಲ್ಲ, ಎಲ್ಲೆಲ್ಲಿ ನಾವು ಯಾರ್ಯಾರನ್ನು ಮೀಟ್ ಆಗ್ತೀವಿ, ಎಲ್ಲವನ್ನು ಅದೇ ಆ್ಯಂಗಲಲ್ಲಿ ಸೈಕಾಲಜಿಕಲ್ ಪರ್ಸ್ಪೆಕ್ಟಿವಲ್ಲಿ ನೋಡೋದನ್ನು ನಾವು ಜಾಸ್ತಿ ಕಾಣ್ತೀವಿ. ನಿಮಗೂ ಆಗುತ್ತಾ ಸರ್? ಯಾಕಂದರೆ ಪ್ರತಿಯೊಂದನ್ನು ನೀವು ನ್ಯೂಮರಾಲಜಿ ಮತ್ತು ವಾಸ್ತು ನೀವು ಯಾರ್ಯಾರನ್ನ ಭೇಟಿ ಆಗ್ತೀರಿ, ನಿಮ್ಮ ಡೇ ಟು ಡೇ ಆಕ್ಟಿವಿಟೀಸ್ ಎಲ್ಲ ಹಂಗೆ ಆಗುತ್ತಾ? ಸರ್ ಖಂಡಿತ ಆಗುತ್ತೆ ಸರ್. ಇದಕ್ಕೆ ಮುಂಚೆ ಒಂದು ಸ್ಮಾಲ್ ನೀವು ಅರ್ಥ ಮಾಡಿ, ಯಾಕಂದ್ರೆ ಇದು ಅಸ್ಟ್ರಾಲಜಿಗೆ ತುಂಬಾ ಸಂಬಂಧ ಇರೋದು ಒಂದು ಪಾಯಿಂಟ್ ಹೇಳ್ತೀನಿ ಸರ್. ಮುಂಚೆ ಹಳೆ ಕಾಲದಲ್ಲಿ ಸೈಕಾಲಜಿಸ್ಟ್ ಅಂತ ಒಂದು ಟರ್ಮ್ ಇರ್ಲಿಲ್ಲ ಸರ್. ಆಕ್ಚುಲಿ ನಿಮ್ಗೆ ನೀವು ಸ್ವಲ್ಪ ಸೈಕಾಲಜಿ ಬುಕ್ಸ್ ನ ಓದಿದ್ರೆ ಮುಂಚೆ ಆಸ್ಟ್ರಾಲಜಿಸ್ಟ್ ಸೈಕಾಲಜಿಸ್ಟ್ ಸರ್ ಆಲ್ಸೋ. ಏನಕ್ಕೆ ಅಂತಂದ್ರೆ ಒಂದು ಕಂಪ್ಲೀಟ್ ಆಗಿ ಆಸ್ಟ್ರಾಲಜಿ ಸ್ಟಡಿ ಮಾಡಿರೋ ಒಬ್ರು ಆಸ್ಟ್ರಾಲಜಿ ಪಂಡಿತರು ಯಾರೇ ಇದ್ದಿದ್ರು ಅವ್ರಿಗೆ ಇವಾಗ ಒಂದು ಡೇಟ್ ಆಫ್ ಬರ್ತ್ ಕೊಟ್ಟಾಗ ಅವ್ರದ್ದೊಂದು ಕರ್ಮಗಳು ಮತ್ತೆ ಅವ್ರು ಏನನ್ನ ಆಗ್ತಾರೆ ಅಂತ ಗೊತ್ತಿತ್ತು ಸರ್. ಸಪೋಸ್ ಅವ್ರನ್ನ ನೆಗೆಟಿವ್ ಆದ್ರೂ ಅದನ್ನ ಒಂದು ಸೈಕಾಲಜಿ ಥೆರಪಿ ಮೂಲಕ, ಓಕೆ ನೋಡಪ್ಪ ನಿನ್ ಟೈಮ್ ಸರಿ ಇಲ್ಲ, ಹೀಗ್ ಮಾಡ್ಬೇಡ ಅಂತ ಒಂದು ಸೈಕಾಲಜಿಸ್ಟ್ ರೀತಿಯಲ್ಲೇ ಹೇಳುವಂಥದ್ದು ಸರ್. ಒಂದು ಕೌನ್ಸಿಲಿಂಗ್ ಮಾಡುವಂಥದ್ದು, ನೋಡಪ್ಪ ನೀನ್ ಮುಟ್ಟಿದ್ ಚಿನ್ನ ಆಗತ್ತಪ್ಪ ಮಾಡೋಗು ಎಲ್ಲ, ಇಲ್ಲಪ್ಪ ಇವಾಗ ಟೈಮ್ ಸರಿ ಇಲ್ಲ ನಿಂದು ಮಾಡ್ಬೇಡ. ಈಗ ಇಟ್ ಇಸ್ ಆಲ್ಸೋ ಒಂದು ಸೈಕಾಲಜಿ ಸೆಷನ್ ಸರ್.